ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಹಳೆ ದಾಖಲೆಗಳು ಪುಡಿಪುಡಿಯಾಗಿದ್ದು ಸ್ಟಾರ್ ಪ್ಲೇಯರ್ಗಳು ದಾಖಲೆ ಮಟ್ಟದಲ್ಲಿ ಬಿಡ್ ಆಗಿದ್ದಾರೆ. ಶ್ರೇಯಸ್ ಅಯ್ಯರ್ ಐಪಿಎಲ್ ಇತಿಹಾಸದಲ್ಲೇ ಗರಿಷ್ಠ ಮೊತ್ತಕ್ಕೆ ಮಾರಾಟವಾದ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು ಅನ್ನುವಾಗಲೇ ಈ ದಾಖಲೆಯನ್ನ ರಿಷಬ್ ಪಂತ್ ಪುಡಿ ಮಾಡಿದ್ದಾರೆ. ಹಾಗಿದ್ರೆ ಈ ಇಬ್ಬರು ಪ್ಲೇಯರ್ ಎಷ್ಟು ಕೋಟಿಗೆ ಬಿಡ್ ಆಗಿದ್ದಾರೆ, ತಂಡಗಳು ಇವರನ್ನ 1/4 ಕೋಟಿ ಕೊಟ್ಟು ಖರೀದಿ ಮಾಡೋಕೆ ಕಾರಣವೇನು ಅನ್ನೋದನ್ನ ಹೇಳ್ತೀನಿ. ನಾನು ಶಿವರಾಜ್ ಬಾಣಂಕಿ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಐಪಿಎಲ್ 2025ರ ಆವೃತ್ತಿಯ ಮೆಗಾ ಹರಾಜಿನಲ್ಲಿ ರಿಷಬ್ ಪಂತ್ ಈ ಬಾರಿ ಭಾರಿ ಮೊತ್ತಕ್ಕೆ ಸೇಲ್ ಆಗಿದ್ದಾರೆ. ಹರಾಜಿಗೂ ಮುನ್ನವೇ ದೊಡ್ಡ ಮೊತ್ತ ಪಡೆಯುವ ನಿರೀಕ್ಷೆಯನ್ನ ಮೂಡಿಸಿದ ವಿಕೆಟ್ ಕೀಪರ್ ಬರೋಬ್ಬರಿ 27 ಕೋಟಿ ರೂಪಾಯಿ ಮೊತ್ತಕ್ಕೆ ಲಕ್ನೋ ಸೂಪರ್ ಜೈಂಟ್ಸ್ ಪಾಲಾಗಿದ್ದಾರೆ. ಮೂಲ ಬೆಲೆ 2 ಕೋಟಿ ರೂಪಾಯಿಗೆ ರಿಷಬ್ ಪಂತ್ ಖರೀದಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಪೈಪೋಟಿಗೆ ಇಳಿದಿದ್ವು. ಕ್ಷಣ ಮಾತ್ರದಲ್ಲೇ ಬಿಡ್ 10 ಕೋಟಿಗೇರಿತ್ತು. ಈ ವೇಳೆ ಆರ್ಸಿಬಿ ಬಿಡ್ಡಿಂಗ್ ತುಸು ನಿಧಾನಗೊಳಿಸಿತ್ತು. ಈ ವೇಳೆ ಸನ್ರೈಸರ್ಸ್ ಹೈದರಾಬಾದ್ ಬಿಡ್ ವಾರ್ಗೆ ಇಳಿತು. ಮಾಲಕಿ ಕಾವ್ಯ ಮಾರನ್ ತಾನು ಪಂತ್ ಬಿಟ್ಟು ಕೊಡಲ್ಲ ಎಂಬಂತೆ ಬಿಡ್ಡಿಂಗ್ ವಾರ್ಗೆ ಧುಮುಕಿದ್ರು. ಬರೋಬ್ಬರಿ 20 ಕೋಟಿ ಬಿಡ್ ಮಾಡಿದ್ರು. ಒಂದು ಹಂತದಲ್ಲಿ 20.75 ಕೋಟಿಗೆ ಲಕ್ನೋ ಸೂಪರ್ ಜೈಂಟ್ಸ್ ಬಿಡ್ ಮುಗಿಸಿತ್ತು. ಈ ಕ್ಷಣದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಟಿಎಂ ಕೋಡ್ ಬಳಸಿ ಪಂತ್ ಅವರನ್ನ ತಂಡದಲ್ಲಿ ಉಳಿಸಿಕೊಳ್ಳಲು ಮುಂದಾಯಿತು. ಆದರೆ ಲಕ್ನೋ ತಂಡ 27 ಕೋಟಿ ರೂಪಾಯಿ ಬಿಡ್ ಕರೆದು ಪಂತ್ ತಮಗೆ ಬೇಕೆಂದಿತ್ತು. ಐಪಿಎಲ್ನಲ್ಲಿ ಪಂತ್ 1 ಶತಕ ಮತ್ತು 18 ಅರ್ಧ ಶತಕಗಳನ್ನ ಸಿಡಿಸಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಡೆಲ್ಲಿ ಪರ 446 ರನ್ ಗಳಿಸಿದ್ದಾರೆ. ಇದರಲ್ಲಿ 88 ರನ್ ಗರಿಷ್ಠ ಮೊತ್ತ. 155.40 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿರುವ ಅವರು 3 ಅರ್ಧ ಶತಕ ಸಿಡಿಸಿದ್ದಾರೆ. ಹೀಗಾಗಿ ಫಾರ್ಮ್ನಲ್ಲಿರುವ ಪಂತ್ ಅನ್ನ ಕ್ಯಾಪ್ಟನ್ ಮಾಡೋಕೆ ಎಲ್ಎಸ್ಜಿ 27 ಕೋಟಿಗೆ ಬಿಡ್ ಮಾಡಿಕೊಂಡಿದೆ. ಆದ್ರೆ ಆರ್ಸಿಬಿ ಕೈಯಲ್ಲಿ ಹೆಚ್ಚು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಬಿಡ್ ನಿಂದ ಹಿಂದೆ ಸರಿದಿದೆ. 2016ರಲ್ಲಿ 1.9 ಕೋಟಿ ರೂಪಾಯಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೇರಿಕೊಂಡಿದ್ದ ಪಂತ್ 2018ರ ವೇಳೆಗೆ ತಮ್ಮ ಸಂಭಾವನೆಯನ್ನ 8 ಕೋಟಿಗೆ ಏರಿಸಿಕೊಂಡಿದ್ರು. 2021ರ ವೇಳೆಗೆ ಇದು 15 ಕೋಟಿಗೆ ಏರಿಕೆ ಆಯಿತು. ಮುಂದಿನ ಆವೃತ್ತಿಯಲ್ಲಿ 16 ಕೋಟಿಗೆ ಏರಿತು. ಕಳೆದ ಆವೃತ್ತಿಯಲ್ಲೂ ಪಂತ್ 16 ಕೋಟಿ ರೂಪಾಯಿಗೆ ಡೆಲ್ಲಿ ಪರ ಆಡಿದ್ರು. ಇದೀಗ ಈ ಬಾರಿ ಬೃಹತ್ ಮೊತ್ತಕ್ಕೆ ಬಿಕಾರಿಯಾಗಿದ್ದಾರೆ. ಶ್ರೇಯಸ್ ಅಯ್ಯರ್ 26.75 ಕೋಟಿಗೆ ಸೇಲ್. ಟೀಂ ಇಂಡಿಯಾದ ಆಟಗಾರ ಶ್ರೇಯಸ್ ಅಯ್ಯರ್ ಅವರ ಅದೃಷ್ಟ ಬದಲಾಗಿದೆ. ಐಪಿಎಲ್ ಹರಾಜಿನಲ್ಲಿ ಶ್ರೇಯಸ್ ಬರೋಬ್ಬರಿ 26.75 ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಪಾಲಾಗಿದ್ದಾರೆ. ಈ ಮೂಲಕ ಭಾರತೀಯ ಆಟಗಾರನೊಬ್ಬ ಹರಾಜಿನಲ್ಲಿ ಅತಿ ಹೆಚ್ಚು ಮೊತ್ತಕ್ಕೆ ಬಿಕಾರಿಯಾದ 2ನೇ ಆಟಗಾರ ಎನಿಸಿಕೊಂಡಿದ್ದಾರೆ. 2022ರ ಐಪಿಎಲ್ನಲ್ಲಿ 12.50 ಕೋಟಿಗೆ ಕೆಕೆಆರ್ ತಂಡವನ್ನ ಸೇರಿಕೊಂಡಿದ್ದ ಅಯ್ಯರ್ 2023ರಲ್ಲಿ ಗಾಯದ ಕಾರಣದಿಂದ ಟೂರ್ನಿಯನ್ನ ತಪ್ಪಿಸಿಕೊಂಡಿದ್ರು. ಆದರೆ 2024ರ ಐಪಿಎಲ್ಗೆ ಮರಳಿದ ಶ್ರೇಯಸ್ ಕೆಕೆಆರ್ ತಂಡವನ್ನ ಗೌತಮ್ ಗಂಭೀರ್ ಬಳಿಕ 3ನೇ ಬಾರಿಗೆ ಚಾಂಪಿಯನ್ ಮಾಡಿದ್ರು. ಅದಕ್ಕೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಮುನ್ನಡೆಸಿದ್ರು. 2019ರಲ್ಲಿ ಆ ತಂಡವನ್ನ ಫೈನಲ್ಗೇರಿಸುವಲ್ಲಿ ಯಶಸ್ವಿಯಾಗಿದ್ರು. ಐಪಿಎಲ್ ಹರಾಜಿನಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನ ಖರೀದಿಸಲು ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಡೆಲ್ಲಿ ಕ್ಯಾಪಿಟಲ್ಸ್ 26.50 ಕೋಟಿವರೆಗೂ ಬಿಡ್ ಮಾಡಿತ್ತು. ಆದರೆ ಅಂತಿಮವಾಗಿ 26.75 ಕೋಟಿ ರೂಪಾಯಿಗೆ ಪಂಜಾಬ್ ಕಿಂಗ್ಸ್ ಪಾಲಾದ್ರು ಅಯ್ಯರ್. ಅಯ್ಯರ್ ಅನ್ನ ಖರೀದಿಸಲು ಆರಂಭದಿಂದಲೂ ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪೈಪೋಟಿ ನಡೆಯಿತು. ಈ 2 ಫ್ರಾಂಚೈಸಿಗಳನ್ನ ಬಿಟ್ಟು ಬೇರೆ ಫ್ರಾಂಚೈಸಿಗಳಿಗೆ ಅವಕಾಶವೇ ಸಿಗಲಿಲ್ಲ. ಅಂತಿಮವಾಗಿ ಶ್ರೇಯಸ್ ಬರೋಬ್ಬರಿ 26.75 ಕೋಟಿ ರೂಪಾಯಿಗೆ ಪಂಜಾಬ್ ಪಾಲಾದ್ರು. ಶ್ರೇಯಸ್ ಅಯ್ಯರ್ ಇದುವರೆಗೆ ಐಪಿಎಲ್ನಲ್ಲಿ ನಾಯಕನಾಗಿ ಯಶಸ್ವಿಯಾಗಿದ್ದಾರೆ. ಅಯ್ಯರ್ ತಮ್ಮ ನಾಯಕತ್ವದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಅನ್ನ ಚಾಂಪಿಯನ್ ಮಾಡುವುದರ ಜೊತೆಗೆ ದೆಹಲಿ ತಂಡವನ್ನು ಒಮ್ಮೆ ಫೈನಲ್ಗೆ ಕೊಂಡೊಯ್ದಿದ್ದಾರೆ. ಅಂದ್ರೆ ಒತ್ತಡದ ನಡುವೆಯೂ ತಂಡವನ್ನ ಹೇಗೆ ನಡೆಸಬೇಕೆಂಬ ಕಲೆ ಅಯ್ಯರ್ಗೆ ಚೆನ್ನಾಗಿಯೇ ತಿಳಿದಿದೆ. ಹೀಗಾಗಿ 26 ಕೋಟಿ ರೂಪಾಯಿ ಕೊಟ್ಟು ಪಂಜಾಬ್ ಶ್ರೇಯಸ್ ಅನ್ನ ಖರೀದಿ ಮಾಡಿದೆ. ಶ್ರೇಯಸ್ ಅಯ್ಯರ್ ಐಪಿಎಲ್ನಲ್ಲಿ ಇದುವರೆಗೂ ಒಟ್ಟು 155 ಪಂದ್ಯಗಳನ್ನ ಆಡಿದ್ದಾರೆ. ಈ ಅವಧಿಯಲ್ಲಿ ಅವರು 32.24ರ ಸರಾಸರಿಯಲ್ಲಿ 3127 ರನ್ ಗಳಿಸಿದ್ದಾರೆ. ಇದರಲ್ಲಿ 21 ಅರ್ಧ ಶತಕಗಳು ಸೇರಿವೆ. 2025ರ ಐಪಿಎಲ್ನಲ್ಲಿ ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಅವರ ಲಕ್ ತಿರುಗಿದಂತೂ ಸತ್ಯ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.